ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಭೂಮಿಯ ಖಾತೆಯನ್ನು ಮಾಡಿಸುವುದಕ್ಕೆ ಜನ ಪರದಾಡಬೇಕಿತ್ತು. ವರ್ಷಾನುಗಟ್ಟಲೆ ಕಂದಾಯ ಇಲಾಖೆಗೆ ಹೋಗಬೇಕಿತ್ತು. ಇದನ್ನು ಸಲೀಸ್ ಮಾಡಲಿಕ್ಕೆ ಈಗ ಬಿಬಿಎಂಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಂದಾಗಿದೆ. ಹೇಗೆ ಅಂಥೇಳಿ ನೋಡ್ತಾ ಹೋಗೋಣ. ಈಗ ಬಿಬಿಎಂಪಿ ಈ ವಿಚಾರದಲ್ಲಿ ಮತ್ತಷ್ಟು ಕ್ರಮಗಳನ್ನು ತೆಗೆದುಕೊಂಡಿದೆ. ಒಂದೆರಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 2500 ಆಸ್ತಿಗಳನ್ನು ಈ ಖಾತಾ ಮಾಡಿದ ಬಿಬಿಎಂಪಿ 21 ಲಕ್ಷ ಆಸ್ತಿಯ ಖಾತೆಗಳನ್ನು ಈಗ ಡಿಜಿಟಲೀಕರಣ ಮಾಡಿದೆ. ಈ ದಾಖಲೆಗಳ ಮೂಲಕ ನೀವು ಸಂಗ್ರಹವನ್ನು ಮಾಡಬಹುದಾಗಿದೆ. ಬಿಬಿಎಂಪಿಯ ಈ ಖಾತಾ ಪಡೆಯೋದು ಹೇಗೆ ಅನ್ನೋದರ ವೆಬ್ಸೈಟನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದರ ಮೂಲಕ ದಾಖಲೆಗಳನ್ನು ಸಂಗ್ರಹ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಆಧಾರ್, KYC, ಸ್ವತ್ತಿನ ಫೋಟೋ ಸೇರಿ ಇತರೆ ದಾಖಲೆಗಳನ್ನು ಕೂಡ ಕೊಡಬೇಕಾಗುತ್ತೆ ಖಾತೆಯನ್ನು ಮಾಡಿಸೋದಕ್ಕೆ. ಇನ್ನು ನಾಗರಿಕರು ಮೇಲಿನ ಯಾವುದೇ ದಾಖಲೆಗಳನ್ನು ಹೊಂದಿಲ್ಲ ಅಂದರೆ ನಿಯಮಾವಳಿಯದಂತೆ ಸಂಬಂಧಪಟ್ಟ ಸಹಾಯಕ ಕಂದಾಯ ಅಧಿಕಾರಿಯನ್ನು ಭೇಟಿ ಮಾಡಬೇಕಾಗುತ್ತೆ. ಸ್ವತ್ತಿನ ಮಾಲೀಕರು ಅಂತಿಮ ಈ ಖಾತಾ ವಿತರಿಸದಂತೆ ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಬಹುದಾಗಿದೆ. ಕರಡು ಈ ಖಾತಾವನ್ನು ರಚಿಸಿದ 7 ದಿನಗಳವರೆಗೂ ಆಕ್ಷೇಪಣೆಯ ಅವಧಿಯನ್ನು ನಿಗದಿಪಡಿಸಲಾಗಿದೆ. ಸಂಬಂಧಪಟ್ಟಂತಹ ಸಹಾಯಕ ಕಂದಾಯ ಅಧಿಕಾರಿಗಳು ಆಕ್ಷೇಪಣೆಯ ವಿಚಾರಣೆಯನ್ನು ಕೈಗೊಂಡು ಅದಕ್ಕೆ ಅನುಸಾರ ನಿರ್ಧರಿಸುವಂತಹ ಕೆಲಸ ಕೂಡ ಆಗುತ್ತೆ. ಈ ಮೂಲಕ ಜನರಿಗೆ ಖಾತೆ ಮಾಡಿಸುವಂತಹ ವಿಚಾರದಲ್ಲಿ ಬಿಬಿಎಂಪಿ ಮತ್ತಷ್ಟು ಸರಳೀಕರಣ ಮಾಡಿಕೊಟ್ಟಿರುವಂಥದ್ದು, ಮತ್ತಷ್ಟು ಸುಲಭವಾಗಿ ಖಾತೆಯನ್ನು ಮಾಡಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಈಗ ತಮಗೆ ಟೆಸ್ಟ್ ರನ್ ನಾವು ಮಾಡಿದ್ದೀವಿ, ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ಡಿಜಿಟೈಸೇಷನ್ಗೂ ಒಂದು ಘಟ್ಟ ಮುಗಿದಿದೆ. ಅಂದರೆ ನಾವು ಸ್ಕ್ಯಾನಿಂಗ್ ಮಾಡಿಬಿಟ್ಟು ಡಿಜಿಟೈಸ್ ಮಾಡಿ ಅದಕ್ಕೆ ವೆರಿಫಿಕೇಷನ್ ನಡೀತಾ ಇದೆ. ಅಂದರೆ ಅದೇನೇ ಸರಿ ಇದೆ ಅಥವಾ ಇಲ್ಲ. ಯಾಕೆಂದರೆ ನಾವು ನಮ್ಮ ಮ್ಯಾನ್ಯುವಲ್ ರಿಜಿಸ್ಟರಿಂದ ಡಿಜಿಟೈಸ್ ಮಾಡುವಾಗ ಅಲ್ಲಿನೂ ಕೂಡ ಹೆಚ್ಚು ಕಡಿಮೆ ಆಗ್ಲಿಕ್ಕೆ ಚಾನ್ಸಸ್ ಇದೆ. ಆ QC ಕೆಲಸ ಏನಿದೆ, ಕ್ವಾಲಿಟಿ ಕಂಟ್ರೋಲ್ ಆ್ಯಂಡ್ ವೆರಿಫಿಕೇಷನ್ ಕೆಲಸ ನಡೀತಾ ಇದೆ. ಹೀಗಾಗಿ ನಾವು ಈಗ ನಿಮಗೆ ಏನು ತೋರಿಸ್ತಾ ಇದ್ದೀವಿ, NIC ಮುಖಾಂತರ ಮಾಡಿರುವ ನಮ್ಮ ಸಾಫ್ಟ್ವೇರ್ನಲ್ಲಿ ವೆರಿಫೈ ಆಗಿದ್ದು 8990 ರಿಜಿಸ್ಟರ್ಸ್ ವೆರಿಫೈ ಆಗಿದೆ. ಅದಕ್ಕೆ 100ರಷ್ಟು ಆಗಿದೆ. 8990 100 ರಿಜಿಸ್ಟರ್ ಆಗಿರ್ಬೋದು. ಆ ವೆರಿಫೈಡ್ದು ಒಂದು ಕೊಡ್ತಾ ಇದ್ದೀವಿ. QCನಲ್ಲಿ ಉಳಿದಿದೆ ಅಂತ ಹೇಳ್ತಾ ಇದ್ದೀವಿ. ಅದರಲ್ಲಿ ನಿಮ್ಮ ಎಲ್ಲ ವಿಚಾರಗಳನ್ನು ನೋಡ್ಬೋದು, ಯಾರ ಹೆಸರಿನಲ್ಲಿ ಬಿದ್ದಿದೆ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಆಮೇಲೆ ಮುಂದೆ ತಮ್ಮ ಕಡೆಯಿಂದ ಕೂಡ ನಾಗರಿಕರಿಂದ ನಾವು ದಾಖಲೆಗಳನ್ನು ಪಡೆದು, ಡಾಕ್ಯುಮೆಂಟ್ಸ್ ಪಡೆದು, ವೆರಿಫಿಕೇಷನ್ ಮಾಡಿ, ಸೇಲ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಅವರು ತಮ್ಮ ಇದನ್ನು ತಾವು ಬಂದು ಹೇಳಬೇಕು. ಯಾಕಂದರೆ ಆಧಾರ